ಒಮ್ಮೆ ಒಬ್ಬ ಬ್ರಾಹ್ಮಣನ ಅಂತ್ಯಸಂಸ್ಕಾರ ನಡೆಯುತ್ತಿತ್ತು. ಅದೇ ಮಾರ್ಗವಾಗಿ ಅವನ ವಿಧವೆ ಪತ್ನಿ ಹೋಗುತ್ತಿದ್ದಳು. ದಾರಿಯಲ್ಲಿ ಅವಳು ಗೋಸ್ವಾಮಿ ತುಳಸೀದಾಸರನ್ನು ನೋಡಿ ಭಕ್ತಿಯಿಂದ ನಮಸ್ಕರಿಸಿದಳು. ತುಳಸೀದಾಸರು ಅವಳನ್ನು ಸೌಭಾಗ್ಯವತಿ ಎಂದು ಆಶೀರ್ವದಿಸಿದರು. ಸೌಭಾಗ್ಯವತಿ ಎಂದರೆ ಪತಿ ಜೀವಂತವಾಗಿರುವ ಸ್ತ್ರೀ. ಇದನ್ನು ಕೇಳಿ ಆ ಮಹಿಳೆ ದುಃಖಭರಿತ ಸ್ವರದಲ್ಲಿ ಹೇಳಿದಳು, ಸ್ವಾಮಿ, ನನ್ನ ಪತಿ ಇನ್ನೇನು ಈ ಲೋಕವನ್ನು ತ್ಯಜಿಸಿದ್ದಾರೆ. ನಿಮ್ಮ ಮಾತು ಹೇಗೆ ಸತ್ಯವಾಗಬಹುದು? ಅದಕ್ಕೆ ತುಳಸೀದಾಸರು ಶಾಂತವಾಗಿ ಉತ್ತರಿಸಿದರು, ನನ್ನ ಮುಖದಿಂದ ಹೊರಬಂದ ವಚನ ಎಂದಿಗೂ ಅಸತ್ಯವಾಗುವುದಿಲ್ಲ. ಅವರು ತಕ್ಷಣವೇ ಭಗವಾನ್ ಶ್ರೀರಾಮನ ನಾಮಸ್ಮರಣೆ ಮಾಡಿದರು. ರಾಮನಾಮ ಉಚ್ಚರಿಸಿದ ಕ್ಷಣದಲ್ಲೇ ಒಂದು ಅದ್ಭುತ ಸಂಭವಿಸಿತು. ಮೃತನಾಗಿದ್ದ ಆ ಬ್ರಾಹ್ಮಣ ಪುನಃ ಜೀವಂತನಾದನು. ಈ ಅದ್ಭುತದ ಸುದ್ದಿ ದೂರ ದೂರಕ್ಕೂ ಹರಡಿತು. ಈ ವಿಷಯ ಮೊಘಲ್ ಸಾಮ್ರಾಟ್ ಅಕ್ಬರ್ಗೆ ತಿಳಿದಾಗ ಅವನು ತುಳಸೀದಾಸರನ್ನು ತನ್ನ ದರ್ಬಾರಕ್ಕೆ ಕರೆಯಿಸಿ, ನೀನು ನಿಜಕ್ಕೂ ಮಹಾನಾಗಿದ್ದರೆ ಒಂದು ಚಮತ್ಕಾರ ತೋರಿಸು ಎಂದು ಹೇಳಿದರು. ಅದಕ್ಕೆ ತುಳಸೀದಾಸರು ವಿನಮ್ರವಾಗಿ ಉತ್ತರಿಸಿದರು, ನಾನು ಯಾವುದೇ ಚಮತ್ಕಾರಿ ಪುರುಷನಲ್ಲ. ನಾನು ರಾಮನ ಭಕ್ತನು ಮಾತ್ರ, ರಾಮನನ್ನೇ ತಿಳಿದವನು. ಇದನ್ನು ಕೇಳಿ ಅಕ್ಬರ್ ನಗುತ್ತಾ ಹೇಳಿದ, ಹಾಗಾದರೆ ನಿನ್ನ ರಾಮನನ್ನು ನಮ್ಮ ಮುಂದೆ ಪ್ರತ್ಯಕ್ಷ ಮಾಡು, ನಮಗೂ ದರ್ಶನ ಬೇಕು. ತುಳಸೀದಾಸರು ಶಾಂತವಾಗಿ ಹೇಳಿದರು, ಶ್ರೀರಾಮನ ದರ್ಶನ ಸತ್ಯವಾದ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಾತ್ರ ಸಾಧ್ಯ, ಒತ್ತಡದಿಂದಲ್ಲ. ಈ ಉತ್ತರ ಅಕ್ಬರ್ಗೆ ಇಷ್ಟವಾಗಲಿಲ್ಲ. ಕೋಪಗೊಂಡ ಅವನು ತುಳಸೀದಾಸರನ್ನು ಫತೇಪುರ್ ಸಿಕ್ರಿಯ ಕೋಟೆಯಲ್ಲಿ ಬಂಧಿಸಿದರು. ಕಾರಾಗೃಹದಲ್ಲಿ ತುಳಸೀದಾಸರು ಹನುಮಾನ್ ಚಾಲೀಸೆಯನ್ನು ರಚಿಸಿ ನಿರಂತರವಾಗಿ ಹನುಮಂತನ ಜಪ ಮಾಡತೊಡಗಿದರು. 40 ದಿನಗಳ ಕಾಲ ಅಚಲ ಭಕ್ತಿಯಿಂದ ಹನುಮಂತನನ್ನು ಸ್ಮರಿಸಿದರು. 40ನೇ ದಿನ ಅಚಾನಕ್ ನಗರಕ್ಕೆ ಸಾವಿರಾರು ಕೋತಿಗಳ ಭಯಾನಕ ಸೇನೆ ದಾಳಿ ಮಾಡಿತು. ನಗರವಿಡೀ ಅರಾಜಕತೆ. ಮಹಾಲಗಳ ಮೇಲ್ಛಾವಣಿಗಳು ಕುಸಿಯಲು ಶುರುವಾದವು. ಸೈನಿಕರು ಭಯಭೀತರಾದರು. ದರ್ಬಾರ ಅಸ್ತವ್ಯಸ್ತವಾಯಿತು. ಭಯಗೊಂಡ ಅಕ್ಬರ್ ತನ್ನ ಹಾಫಿಜನನ್ನು ಕರೆಯು ಕಾರಣ ಕೇಳಿದ. ಹಾಫಿಜನು ಉತ್ತರಿಸಿದ, ಇದು ತುಳಸೀದಾಸರ ಭಕ್ತಿಯ ಫಲ. ಅವರ ಭಕ್ತಿಯಿಂದ ಹನುಮಂತನು ಪ್ರಸನ್ನನಾಗಿದ್ದಾನೆ. ಇದನ್ನು ಕೇಳುತ್ತಿದ್ದಂತೆಯೇ ಅಕ್ಬರ್ಗೆ ತನ್ನ ತಪ್ಪಿನ ಅರಿವಾಯಿತು. ಅವನು ತುಳಸೀದಾಸರ ಬಳಿ ಕ್ಷಮೆ ಕೇಳಿ ತಕ್ಷಣವೇ ಅವರನ್ನು ಬಿಡುಗಡೆ ಮಾಡಿಸಿದ. ಅಷ್ಟೇ ಅಲ್ಲ, ಅಕ್ಬರ್ ಒಂದು ರಾಜಕೀಯ ಫರ್ಮಾನ್ ಹೊರಡಿಸಿದ, ಶ್ರೀರಾಮ ಮತ್ತು ಹನುಮಂತನ ಭಕ್ತರನ್ನು ಯಾರೂ ಕಿರುಕುಳ ನೀಡಬಾರದು. ಈ ರೀತಿ ತುಳಸೀದಾಸರ ಭಕ್ತಿಶಕ್ತಿ ಒಂದು ಮೊಘಲ್ ಸಾಮ್ರಾಟನನ್ನೇ ತಲೆಬಾಗುವಂತೆ ಮಾಡಿತು. ಭಕ್ತಿಯ ಶಕ್ತಿ ಎಷ್ಟು ಮಹಾನೆಂಬುದಕ್ಕೆ ಇದು ಅಮರ ಸಾಕ್ಷಿಯಾಯಿತು.